ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವತ್ತು ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಯಾವೆಲ್ಲ ಗೃಹಲಕ್ಷ್ಮಿಯರು ಅಂತ ಅಂದ್ರೆ, ನೀವು ಸ್ವಸಹಾಯ ಉತ್ಪನ್ನಗಳನ್ನ ಮಾಡ್ತಾ ಇದ್ರಿ ಅಲ್ವಾ, ಸೊ ಮನೆಯಲ್ಲಿ. ಸೊ ನಿಮಗೆ ಡಿಜಿ ವೇದಿಕೆಯನ್ನ ಇಲ್ಲಿ ಕಲ್ಪಿಸಿಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂತ ಅಂದ್ರೆ ನೀವು ಯಾವುದೇ ವಸ್ತುವನ್ನ ಉತ್ಪಾದನೆ ಮಾಡಿದ್ರು ಕೂಡ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾನೇ ಬೇಡಿಕೆಗಳಿರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ನಿಮ್ಮ ಉತ್ಪನ್ನಗಳನ್ನ ಬೇರೆ ದೇಶಕ್ಕೆ ರವಾನೆ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ನಿಮಗೆ ಡಿಜಿ ವೇದಿಕೆಯನ್ನ ಕಲ್ಪಿಸಿಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಅದರಲ್ಲೂ ಕೂಡ 5,000 ಅಪ್ಲಿಕೇಶನ್ ಗಳನ್ನ ಕರಿತಾ ಇರುವಂತದ್ದು. ಸೊ ಇದು ಕೆಲವೊಂದು ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಇವಾಗ ಚಿಕ್ಕ ಪುಟ್ಟ ಉತ್ಪನ್ನಗಳನ್ನ ನೀವು ಮಾಡ್ಕೊಂಡು ಮನೆ ಹತ್ರನೇ ವ್ಯಾಪಾರ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಉತ್ಪನ್ನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೋಗುತ್ತೆ ಅಂತ ಅಂದ್ರೆ ಸೊ ನಿಮಗೇನೆ ಲಾಭ ಅಲ್ವಾ. ಸೊ ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿತ್ ಪ್ರೂಫ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಅನ್ನ ನಾನು ಮಾಡ್ತೀನಿ. ಸೊ ಹೇಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋದು, ಸೊ ಎಲ್ಲಿ ಹೋಗ್ಬೇಕು, ಯಾವ ರೀತಿ ಮಾಡೋದು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾವ್ ಏನೇ ಮಾಹಿತಿ ಕೊಟ್ಟರು ಕೂಡ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ. ಸೊ ಅಂತವ್ರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಕೆಲವೊಬ್ರು ಕೇಳ್ತಾ ಇದ್ರಿ, ಸೊ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು ಬಂದಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ. ಸೊ ಅಂತವ್ರಿಗೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ. ಇವಾಗ ಯಾರೆಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ವೇತನ ಆಗಿರ್ಬೋದು ಯಾವುದು ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಿ ಅಲ್ವಾ. 2 ಡೇಸ್ 3 ಡೇಸ್ ಬ್ಯಾಕ್ ಇಂದ ಇಲ್ಲಿ ಹಣ ಜಮಾ ಆಗಿದೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಒಂದ್ಸಲ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಕೂಡ ಜಾಸ್ತಿ ಎಲ್ಲೂ ಕೂಡ ಸರ್ಚ್ ಮಾಡೋದಕ್ಕೆ ಹೋಗ್ಲಿಲ್ಲ. ಸೊ ಹೀಗೆ ಒಂದು ನ್ಯೂಸ್ ಬಂದಿದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರ್ತೀರಾ, ಆಲ್ಮೋಸ್ಟ್ ಎಷ್ಟೊಂದು ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ, ಮೇಡಮ್ ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬರ್ತಾ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಹಾಗಾಗಿ ಹೇಳ್ತಿರುವಂತದ್ದು 2 ಡೇಸ್ 3 ಡೇಸ್ ಇಂದ ಇಲ್ಲಿ ರಿಲೀಸ್ ಆಗಿದೆ ಅಂತೆ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಇಲ್ಲಿ ಹಣ ಬಿಡುಗಡೆ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ರಿಲೀಸ್ ಮಾಡಿದೀವಿ ಅಂತ ಮಾಹಿತಿ ಬರ್ತಾ ಇದೆ. ಒಂದ್ಸಲ ಖಾತೆ ಚೆಕ್ ಮಾಡಿಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಂಡ್ರೋ ಇಲ್ವಾ ಅಂತ. ಸೊ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಇನ್ನೊಬ್ಬರಿಗೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಬಿಟ್ರೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅಂತವರು ಕೂಡ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ಹೆಲ್ಪ್ ಮಾಡುವಂತದ್ದು ಏನೂ ಇಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡ್ತು ಅಂತ ಅಂದ್ರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಕೂಡ ಹಣ ಬಂದು ಜಮಾ ಆಗುತ್ತೆ. ಇನ್ನೂ ಕೂಡ 3 to 4 ಡೇಸ್ ಆಗಿದೆ ಅಷ್ಟೇ ಜಮಾ ಆಗೋದಕ್ಕೆ ಶುರುವಾಗಿ. ಸೊ ಸ್ವಲ್ಪ ವೇಟ್ ಮಾಡಿ. ಅವ್ರು ಹೇಳಿದ್ರು ಈ ತಿಂಗಳು ಕೊನೆ ಅಷ್ಟರಲ್ಲಿ ಅಂತ ಅಂದ್ರೆ ನಾಳೆಗೆ ಮುಗ್ದೋಗ್ಬಿಡುತ್ತೆ ಮೇ ತಿಂಗಳು, ಅಷ್ಟರೊಳಗಡೆ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಸ್ವಲ್ಪ ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ 15 to 20 ಡೇಸ್ ತಗೊಳ್ತಾರೆ 3 ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೆ. ಸ್ವಲ್ಪ ನೀವು ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ಹಣ ಖಂಡಿತವಾಗ್ಲೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅದ್ರ ನಡುವೆ ಇವಾಗ ಸಿಎಂ ಕೂಡ ಬದಲಾವಣೆ ಆಗ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದ್ ಸ್ವಲ್ಪ ಬಿಸಿ ಆಗಿರ್ತಾರೆ ಅವರು. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ತಡ ಆದ್ರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನೋಡೋಣ. ರಿಸೀವ್ ಮಾಡ್ಕೊಂಡಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ಹಣ ಬಂದು ನಿಮ್ಮ ಖಾತೆಗೂ ಕೂಡ ಜಮಾ ಹಾಗೆ ಆಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಇವಾಗ ಗೃಹಲಕ್ಷ್ಮಿಯರಿಗೆ ಡಿಜಿ ವೇದಿಕೆಯನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ. ಹೌದು, ನಿಜವಾಗ್ಲೂ ಕೂಡ ಇದು ಯಾವುದೇ ರೀತಿಯಂತ ಫೇಕ್ ನ್ಯೂಸ್ ಅಲ್ಲ. ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಯಾಕೆಂತಂದ್ರೆ ನ್ಯೂಸ್ ಪೇಪರ್ ಅಲ್ಲೇ ಬಂದಿರುವಂತದ್ದು ಈ ಒಂದು ಮಾಹಿತಿ. ಸೊ ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 5,000 ಮಹಿಳೆಯರಿಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಕರೆದಿರುವಂತದ್ದು. ನಿಮ್ಮ ಒಂದು ಯಾವುದೇ ರೀತಿಯಾದಂತಹ ಸ್ವಸಹಾಯ ಉತ್ಪನ್ನ ಅಂತಂದ್ರೆ ಮನೆಯಲ್ಲೇ ಉತ್ಪಾದಿಸುವಂತಹ ಉತ್ಪನ್ನ ಇದ್ರೂ ಕೂಡ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ತೋರಿಸ್ತೀನಿ ನೋಡಿ. ನಿಮಗೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಓದ್ಬಿಟ್ಟು ಅಲ್ಲೇನೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಮತ್ತೆ ನೀವೇ ಒಂದ್ಸಲ ರೀಚೆಕ್ ಮಾಡ್ಕೊಂಡು ಸೊ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೀವು ಬೇಕಂತ ಅಂದ್ರೆ ಪಾಸ್ ಮಾಡ್ಕೊಂಡು ನೀವು ನೋಡ್ಕೊಬಹುದು ಎಲ್ಲ ಒಂದು ಮಾಹಿತಿಯನ್ನ. ಸೊ ವಿತ್ ಅಲ್ಲಿ ಏನಂತ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರೋದನ್ನ ನಿಮಗೆ ಮೆನ್ಷನ್ ಮಾಡಿ ಇವಾಗ ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ ನೋಡಿ. ಸೊ ನೀವು ನೋಡಬಹುದು ಪೇಪರ್ ಅಲ್ಲಿನೇ ಕೊಟ್ಬಿಟ್ಟಿದ್ದಾರೆ. ಸ್ವಸಹಾಯ ಉತ್ಪನ್ನಗಳಿಗೆ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ, ಮಹಿಳಾ ಅಭಿವೃದ್ಧಿ ನಿಗಮದಡಿ 5,000 ಜನರ ನೋಂದಣಿ, ಗೃಹಲಕ್ಷ್ಮಿಯರಿಗೆ ಡಿಜಿ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸ್ವ ಉದ್ಯೋಗ ನಡೆಸುವಂತಹ ಮಹಿಳೆಯರ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲು ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಡಿಜಿಟಲ್ ಮಾರುಕಟ್ಟೆ ಸೌಲಭ್ಯದಿಂದಾಗಿ ರಾಜ್ಯದ ಮಹಿಳೆಯರು ತಯಾರಿಸುವ ಉತ್ಪನ್ನಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯವಾಗಲಿದೆ. ಈಗಾಗಲೇ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಇದುವರೆಗೆ 5,000ಕ್ಕೂ ಅಧಿಕ ಮಹಿಳೆಯರು ಡಿಜಿಟಲ್ ಮಾರುಕಟ್ಟೆ ವೇದಿಕೆಯನ್ನು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ನಿಗಮವು ಈ ಸದಸ್ಯತ್ವದ ಸಂಖ್ಯೆಯನ್ನು 25,000ಕ್ಕೆ ಏರಿಸುವ ಗುರಿಯನ್ನು ಹೊಂದಿದೆ. ಈ ವೇದಿಕೆಯ ಮೂಲಕ ಉತ್ಪನ್ನಗಳನ್ನು ವೀಕ್ಷಿಸುವ ಗ್ರಾಹಕರು ತಮಗೆ ಇಷ್ಟವಾದ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ಖರೀದಿಸಬಹುದಾಗಿದೆ ಎನ್ನುತ್ತಾರೆ ನಿಗಮದ ಅಧಿಕಾರಿಗಳು. ವಿದೇಶಿ ಬೇಡಿಕೆ ಸೃಷ್ಟಿ. ಕೆಲಸಕ್ಕೆ ಹೋಗಲಾದ ಬಹುತೇಕ ಮಹಿಳೆಯರು ತಮ್ಮ ಆಸಕ್ತಿ ಮತ್ತು ಅಭಿರುಚಿಯ ಅನುಗುಣವಾಗಿ ಸ್ವಯಂ ಉದ್ಯೋಗ ಆರಂಭಿಸುತ್ತಾರೆ. ಆದರೆ ಪ್ರಚಾರವಿಲ್ಲದೆ ಅವರಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಸಾಧ್ಯವಾಗುತ್ತಿಲ್ಲ. ಇದರಿಂದ ಯಶಸ್ಸು ಹಾಗೂ ಲಾಭ ಕಷ್ಟವಾಗಿದೆ. ಹಾಗಾಗಿ ಸ್ವಯಂ ಉದ್ಯೋಗ ನಡೆಸುವಂತಹ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹಾಗೂ ಆರ್ಥಿಕವಾಗಿ ಸುಧಾರಣೆ ಹೊಂದಲು ಅನುಕೂಲವಾಗಲೆಂದು ನಿಗಮ ಈ ಡಿಜಿಟಲ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಆರಂಭಿಸಿದೆ. ಇದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಸೃಷ್ಟಿಸುವುದು ಯೋಜನೆಯ ಮೂಲ ಉದ್ದೇಶವಾಗಿದೆ. ಸೊ ಸಂಪರ್ಕ ಸೇತುವೆ. ಈ ಯೋಜನೆಯಿಂದ ಸಣ್ಣದಾಗಿ ಆರಂಭವಾದ ಉದ್ಯಮದ ಮುಂದಿನ ದಿನಗಳಲ್ಲಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಬೃಹತ್ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದುವಂತಹ ಅನುಕೂಲವಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ ನಿಗಮವು ಈ ಡಿಜಿಟಲ್ ವೇದಿಕೆಯ ಮುಖಾಂತರ ಸ್ವ ಉದ್ಯಮಿಗಳು ಹಾಗೂ ಗ್ರಾಹಕರು
ಸ್ವ ಉದ್ಯಮಿಗಳು ಹಾಗೂ ಕಂಪನಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ. ಗ್ರಾಮೀಣ ಹಾಗೂ ಸಣ್ಣ ಪಟ್ಟಣದಲ್ಲಿ ಸ್ವ ಉದ್ಯೋಗ ನಡೆಸುತ್ತಿರುವಂತಹ ಮಹಿಳೆಯರು ಇದರ ಒಂದು ಉಪಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬಹುದಾಗಿದೆ ಎನ್ನುತ್ತಾರೆ ನಿಗಮದ ಅಧಿಕಾರಿಗಳು. ಇದರ ಒಂದು ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅಂದರೆ, ಮಹಿಳಾ ಉದ್ಯಮಿಗಳು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲ್ನಲ್ಲಿ ತಮ್ಮ ಮತ್ತು ಉತ್ಪನ್ನಗಳ ವಿವರಗಳನ್ನು ಫೋಟೋ ಸಹಿತ ವಿಳಾಸ, ದೂರವಾಣಿ ಸಂಖ್ಯೆಯೊಂದಿಗೆ ನಮೂದಿಸಬೇಕು. ಒಂದು ವೇಳೆ ಆನ್ಲೈನ್ನಲ್ಲಿ ನೋಂದಣಿಯಾಗುವುದು ತಿಳಿಯದಿದ್ದರೆ ಆಯಾ ಜಿಲ್ಲೆಗಳಲ್ಲಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಅಥವಾ ಮಹಿಳಾ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿರೀಕ್ಷಕರನ್ನು ಸಂಪರ್ಕಿಸಿದರೆ ಅವರು ನೋಂದಣಿಗೆ ಸಹಾಯ ಮಾಡಲಿದ್ದಾರೆ. ನೋಂದಣಿ ಉಚಿತವಾಗಿರಲಿದೆ ಅಂತ ಮೆನ್ಷನ್ ಕೂಡ ಮಾಡಿದರೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಅನ್ನು ಕೊಡೋಗಿಲ್ಲ. ವಿಶೇಷವಾಗಿ ಗ್ರಾಮೀಣ ಹಾಗೂ ಸಣ್ಣ ಪಟ್ಟಣಗಳಲ್ಲಿ ಸ್ವಉದ್ಯೋಗ ನಡೆಸುತ್ತಿರುವಂತಹ ಮಹಿಳೆಯರಿಗೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಅವರ ಶ್ರಮಕ್ಕೆ ತಕ್ಕ ಫಲವನ್ನು ದೊರಕಿಸಿಕೊಡುವ ಉದ್ದೇಶದೊಂದಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗ್ತಿದೆ. ಈ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ವ್ಯವಸ್ಥೆಯು ಗ್ರಾಹಕರು ಮತ್ತು ಉತ್ಪಾದಕರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಮೆನ್ಷನ್ ಮಾಡಿ ಕೂಡ ಹೇಳಿದ್ದಾರೆ. ಸೊ ಇದರಿಂದ ಗ್ರಾಹಕರಿಗೂ ಕೂಡ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ದೊರೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ನಿಮಗೆ ಕನ್ಫ್ಯೂಷನ್ ಆಗಬಹುದು, ಓಕೆ ಇದೆಲ್ಲ ಸರಿ, ಯಾವೆಲ್ಲ ಉತ್ಪನ್ನಗಳನ್ನ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸೇಲ್ ಮಾಡಬಹುದು ಅಂತ ನೀವು ಕೇಳಬಹುದು. ಸೊ ಇಲ್ಲಿ ನೋಡಿ, ಡಿಜಿಟಲ್ ಜಾಹೀರಾತು ಮಹಿಳೆಯರು ಸ್ವಯಂ ತಯಾರಿಸುವ ಹಾಗೂ ಉತ್ಪಾದಿಸುವ ಎಲ್ಲಾ ಬಗೆಯ ವಸ್ತುಗಳು ಹಾಗೂ ಉತ್ಪನ್ನಗಳಿಗೆ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಅವಕಾಶವಿದೆ. ಕರಕುಶಲ ವಸ್ತುಗಳು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಸಾಂಬಾರ್ ಪುಡಿ, ಬಟ್ಟೆ, ಸೀರೆಗಳು, ಗಾಣದ ಎಣ್ಣೆ, ಆಟಿಕೆಗಳು, ಬ್ಯಾಗ್, ಪರ್ಸು, ಕೃತಕ ಆಭರಣಗಳು, ಚಪ್ಪಲಿ, ಅಲಂಕಾರಿಕ ಸಸ್ಯಗಳು, ಗೃಹೋಪಯೋಗಿ ವಸ್ತುಗಳು, ಹೀಗೆ ಹಲವು ಬಗೆಯ ವಸ್ತುಗಳ ಉದ್ಯಮದಾರರು ಹೆಸರು ನೋಂದಾಯಿಸಿ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ವೇದಿಕೆಯ ಮೂಲಕ ತಮ್ಮ ವಸ್ತುಗಳ ಜಾಹೀರಾತನ್ನು ಉಚಿತವಾಗಿ ನೀಡಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ಇದರ ಒಂದು ಉಪಯೋಗವನ್ನ ಪ್ರತಿಯೊಬ್ಬ ಸ್ವ ಉದ್ಯೋಗಿಗಳು ಯಾರೆಲ್ಲ ಇದ್ದೀರಾ, ಮಹಿಳೆಯರು ಮನೆಯಿಂದ ಯಾವುದೇ ಉತ್ಪನ್ನ ತಯಾರನ್ನು ಮಾಡುವಂತಹ ಮಹಿಳೆಯರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿಬಿಟ್ಟು ನೀವು ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ಳಿ. ನಿಮ್ಮ ಒಂದು ಪ್ರಾಡಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡೋದಕ್ಕೆ ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಬೇರೆ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್.